ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದ ವಿಡಿಯೋದಾಗನ ಕೋಟದ್ದು ಕಟಿಂಗ ಮತ್ತು ಸ್ಟಿಚಿಂಗ್ ಹೇಳ್ಕೊಡಾಕತ್ತೀನಿ. ಒಂದ ವಿಡಿಯೋ ಆಗಿರೋದ್ರಿಂದ ನಿಮಗೆ ಹುಡುಕ್ಯಾಡುವಂತ ಇದ್ರಂಗಿಲ್ಲ, ಸರ್ಚ್ ಮಾಡುವಂತ ಇದ್ರಂಗಿಲ್ಲ ಯೂಟ್ಯೂಬ್ನ್ಯಾಗ. ಅದಕ್ಕಾಗಿ ಇದನ್ನ ಹೆಂಗ್ ಕಟ್ ಮಾಡೋದು ಅಂತ ಹೇಳಿ ನೋಡೋಣ ಬರೀಗ. ಕೊನೆವರೆಗೂ ವಿಡಿಯೋ ನೋಡ್ರಿ. ಇವಾಗ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಬಟ್ಟೆ ಇರ್ತತಲ್ಲ ಅದನ್ನ ಒಂದ್ ಸೈಡ್ ಅಷ್ಟ ನೀವು ಫೋಲ್ಡ್ ಮಾಡ್ಕೋಬೇಕು. ಪೂರ್ತಿ ಬಟ್ಟೆ ಹಾಕೊಳ್ಳೋಕಿನ ಒಂದ ಸೈಡ್ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಒಂದ್ ಸೈಡ್ ನಿಮಗ್ ಬಟ್ಟೆ ಉಳಿಬಹುದು. ನಿಮಗ ಅವ್ರ ಸೈಜ್ ಮ್ಯಾಗ ಇರ್ತೈತಿ. ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ಸ್ವಲ್ಪ ಉಳಿತೈತಿ, ಕೆಲವೊಬ್ರಿಗೆ ಇನ್ನೊಂದು ಕೋಟ್ ಆಗುವಷ್ಟು ಉಳಿಬಹುದು. ಈಗ ಸ್ವಲ್ಪ ದೊಡ್ಡ ಸೈಜ್ ಅಂದ್ರೆ ಒಂದು 34 ಸೈಜ್ ಅನ್ನೋರ್ಗೆ ಇನ್ನೊಂದು ಕೋಟ್ ಆಗಂಗಿಲ್ಲ, ಸ್ವಲ್ಪ ಪಟ್ಟಿ ಉಳಿತೈತಿ ಅಷ್ಟ. ನೀವು ಅಗದಿ ಸಣ್ಣ ಇರ್ತಾವಲ್ಲ ಮಕ್ಕಳು, 4ನೇತ ಆಮೇಲೆ 3ನೇತ 4ನೇತ ಇರ್ತಾವಲ್ಲ ಮಕ್ಕಳು, ಆ ಮಕ್ಕಳಿಗೆ ಬಟ್ಟೆ ಉಳಿಬಹುದು, ಇನ್ನೊಂದು ವೇಲ್ನು ಆಗ್ಬಹುದು. ಈಗ ಒಂದ್ ಸೈಡ್ ನಾನು 10-10.5 ಇಂಚ್ ವರೆಗೂ ನಾನು ಫೋಲ್ಡ್ ಮಾಡ್ಕೊಂಡಿನಿ. ಇದೇ ತರ ನೀವು ಒಂದ್ ಸೈಡ್ ಫೋಲ್ಡ್ ಮಾಡ್ಕೊರಿ. ಈಗ ಲೆಂತ್ ನೋಡುನು. ಇದು 30 ಸೈಜ್. ಸ್ವಲ್ಪ ಹುಡುಗಿ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ನಾವು ಸೈಜ್ ದೊಡ್ಡ ತಗೋಬೇಕಾಕತಿ. ಇದು ಸೈಜ್ ಆಲ್ರೆಡಿ ನಾನು ಒಮ್ಮೆ ಹೇಳಿನಿ, ಈಗ ನಿಮ್ಗೆ ಇನ್ನೊಮ್ಮೆ ಹೇಳಾಕತ್ತೀನಿ. ಉದ್ದಕ್ಕೆ ಸ್ವಲ್ಪ ಕಡಿಮೆ ಇರ್ತದ ಒಂದ್ ಸೈಜ್, ಅದಕ್ಕೆ ನಿಮ್ಗೆ ಜಾಸ್ತಿ ಮಾಡಿ ಹೇಳಾಕತ್ತೀನಿ. 10.5ವರೆಗೂ ನಾನು ಮಡಚ್ಕೊಂಡಿನಿ ಬಟ್ಟೆ. ಈಗ ಉದ್ದಕ್ಕೆ ನಮಗ 17 ಇಂಚ್ ರೆಡಿ ಬೇಕು. 17 ಇಂಚ್ ರೆಡಿ ಬೇಕಾದಾಗ ನಾವು 19 ಇಂಚ್ ಇಟ್ಕೋಬೇಕು. ಮಾರ್ಜಿನ್ ಸೇರ್ಸೆ 19 ಇಂಚ್ ಇಟ್ಕೋಬೇಕು ನಾವು. ಈಗ ಒಂದು ಮಾರ್ಕ್ ಹಾಕಿನ ಇದಕ್ಕ ಏನ್ ಅಂಚ್ ಇರ್ತದಲ್ಲ, ಅಂಚ್ ಪೀಸಿಗೆ ಮಾರ್ಕ್ ಹಾಕಿನಿ, ನಿಮಗ್ ಕಾಣಿಸ್ಲಿ ಅಂತ ಹೇಳಿ. ಅಂಚ್ ಪೀಸ್ ನಾ ಯಾವತ್ತು ಕಟ್ ಮಾಡ್ತಿರ್ತೀನಿ ಅದನ್ನ ಅಂಚ. ಉದ್ದಕ್ಕ 19 ಇಂಚ್ ತಗೋರಿ ಟೋಟಲ್ ಆಗಿ. ಕೆಳಗ 1.5 ಇಂಚ್ ಮಾರ್ಜಿನ್ ಬೇಕು, ಮ್ಯಾಲ 1/2 ಇಂಚ್ ಮಾರ್ಜಿನ್ ಬೇಕು ನಮಗ. 17 ಇಂಚ್ ರೆಡಿ ಬೇಕಂದ್ರ ನಿಮ್ಗ 19 ಇಂಚ್ ವರೆಗೂ ನಾವು ಉದ್ದಕ್ಕ ತಗೋಬೇಕು. ಉದ್ದ ನಿಮ್ ಮ್ಯಾಗ ಡಿಪೆಂಡ್. ಅದು ಮಕ್ಳು ಉದ್ದಿದ್ರ ಹಂಗ, ಗಿಡ್ಡಿದ್ರ ಹಂಗ, ಅದ ನಿಮ್ ಮ್ಯಾಲ ಹೋಗೈತಿ ಯಾವ ತರ ಇಟ್ಕೋಬೇಕು ಅನ್ನೋದು. ಉದ್ದ ನೀವು ಒಮ್ಮೆ ಸ್ಟಿಚ್ ಮಾಡಿದ್ರ ಗೊತ್ತಾಗಿರ್ತೈತಿ ಉದ್ದ ಯಾವ್ದು ಗಿಡ್ ಯಾವ್ದು ಅಂತ ಹೇಳಿ. ಈಗ ನಾನು 19ಕ್ಕ ಮಾರ್ಕ್ ಹಾಕೊಂಡಿನಿ. 1/2 ಇಂಚ್ ಮ್ಯಾಲ ಕೆಳಗ್ 1.5 ಇಂಚ್ ಬೇಕಾಕತಿ. ಈಗ ಇದಕ್ಕೊಂದು ಮಾರ್ಕ್ ಹಾಕೊಂಡಿನಿ. ನೆಕ್ಸ್ಟ್ ಶೋಲ್ಡರ್ 6 ಇಂಚ್ ಇಟ್ಕೋರಿ ಕರೆಕ್ಟಾಗಿ. ಈಗ ಬಗಲ್ನು ಇಳಿಸ್ಕೊಳ್ಳೋನು. 6-6ವರೆಗೂ ಬಗಲ್ ಇಳಿಸ್ಕೊರಿ. ನಾ ಕೆಲವೊಂದಲ್ಲಿ ಅಳತಿ ಹಾಕುವಾಗ ಕಡಿಮೆ ಇಟ್ಕೊಂಡ್ರು ನಿಮ್ಗೆ ಹೇಳುವಾಗ ಕರೆಕ್ಟ್ ಆಗಿರ್ತದೆ. ನಾನು ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ನೀವು. ಈಗ ಇದಕ್ಕೊಂದು ಬಾಕ್ಸ್ ಹಾಕೊಂಡಿನಿ. ಈಗ ನೆಕ್ಸ್ಟ್ ಶೇಪ್ ಕೊಡೋಣ ಇದಕ್ಕ. ಇಷ್ಟ ಸಿಂಪಲ್ ಶೇಪ್ ಕೊಡ್ರಿ ಇದಕ್ಕ, ಬಗಲ್ ಶೇಪ್. ಈಗ ಶೋಲ್ಡರ್ ನೋಡ್ಕೊಳ್ಳೋಣ. ನಮ್ಗ 2.5ವರೆಗೂ ನೆಕ್ ಬಿಡ್ತ್ ಬೇಕಾಕತಿ. ನಾವು ಸ್ಟಿಚ್ ಮಾಡಿದಿಂದ 3 ಇಂಚ್ ಹಾಕದೇವ್ ಕರೆಕ್ಟ್. 2.5 ಇಟ್ಕೊಂಡಿನ ಇಲ್ಲಿ ಕರೆಕ್ಟಾಗಿ ನಿಮ್ಗ ಗೊತ್ತಾಗ್ಲಿ ಅಂತೇಳಿ ಒಂಚೂರು ಬರೀತಿರ್ತಾನೆ ನಾನು. ಇದು 3.5 ಉಳ್ದೈತಿ ನಮ್ಗ. 6 ಇಟ್ಟಿದ್ವಿಲ್ಲ ಟೋಟಲ್ ಆಗಿ. 3.5 2.5 6 ಇಂಚ್ ಆತು. ಉದ್ದಕ್ಕೆ ಏನೈತಿ 2.5 3 ತನಕ ನೀವು ನೆಕ್ ಇಟ್ಕೋಬಹುದು. ಹಿಂದ 2.5 ಇಟ್ಕೊಂಡಿರ್ತಾನ ಲಾಸ್ಟ್. 2 ಕಾಲ 2.5 ಇಟ್ಕೊಂಡಿರ್ತಾನು. ಯಾಕಂದ್ರ ಆಲ್ರೆಡಿ ಕಾಲರ್ ಇರ್ತೈತಿ ಮ್ಯಾಲ, ಒಂಚೂರು ತೆಳಗ್ ಇರ್ಬೇಕಿದಷ್ಟ. ಈಗ ಲೆಂತ್ ನೋಡ್ಕೊಳ್ಳೋನು. ಸ್ವಲ್ಪ ಸ್ಲೂಪ್ ಇಳಿಸ್ಕೊಳ್ಳೋಣ ಫಸ್ಟ್, ಶೋಲ್ಡರ್ ಸ್ಲೂಪ್. ಈ ತರ ಸ್ವಲ್ಪ ಮೇಯ ಫಿಟ್ ಆಗಿ ಕೂಡ್ತೈತಿ ಈ ತರ ಮಾಡ್ಕೊಳ್ಳೋದ್ರಿಂದ ಕಟಿಂಗ. ಈಗ ಚೆಸ್ಟ್ ರೌಂಡ್ ನೋಡೋಣ ಫಸ್ಟ್. ಚೆಸ್ಟ್ ರೌಂಡ್ 30 ಐತಿ ಅವ್ರದ್ದು. 30 ಒಳಗೆ 4 ಭಾಗ ಮಾಡಿ ಇಟ್ಕೋರಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಕತ್ ನೀವು. 1 ಇಂಚ್ ಮಾರ್ಜಿನ್ ಇಟ್ಕೊಂಡಿನಿ. ಅವ್ರದ್ದು ಎಷ್ಟೈತಿ ಅಂದ್ರ 30 ಇದ್ದದಕ್ಕ ನಾನು 7.5 ಬರ್ತೈತಲ್ಲ ಇಲ್ಲಿಗೆ. 7.5ಗೆ 1 ಇಂಚ್ ಎಕ್ಸ್ಟ್ರಾ ಮತ್ತು 1 ಇಂಚ್ ಮಾರ್ಜಿನ್ ತಗೊಂಡಿನಿ. ಈಗ ವೇಸ್ಟ್ ಲೆಂತ್ ನೋಡುನು. ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ಹೇಳ್ತೀನಿ ನಾನು. ವೇಸ್ಟ್ ಏನೈತಿ 26 ಐತಿ. ಅದನ್ನ 4 ಭಾಗ ಮಾಡಿ ಇಟ್ಕೋರಿ. ಅದು ಎಕ್ಸ್ಟ್ರಾ ಮತ್ತು ಲೂಸ್ 1 ಇಂಚ್ ಇಟ್ಕೋರಿ. ಆಮೇಲೆ ಎಕ್ಸ್ಟ್ರಾ 1 ಇಂಚ್ ನೀವು ಮಾರ್ಜಿನ್ ತಗೋಬೇಕಾಕತಿ. ಲೂಸ್ ಯಾಕೆ ಇಟ್ಕೋದು ನಮ್ಗೆ ನಿಮ್ಗೆ ಗೊತ್ತಾಗೈತ್ಲ, ಬಾಡಿ ಮೆಜರ್ಮೆಂಟ್ಗೂ ಇದಕ್ಕೂ. ಇದ್ರಾಗ ನೀವು ಟೈಟ್ ಬಾಳ್ಬೇಕಂದ್ರೆ 1/2 ಇಂಚ್ ಲೂಸ್ ಇಟ್ಕೋಬಹುದು. ಇಲ್ಲಿ ಸೇಮ್ 31 ಐತಿ. 31 4 ಭಾಗ ಮಾಡ್ರ 8 ಆಕತಿ. 8 ಇಂಚಿಗೆ 1/2 ಇಂಚ್ ಸೇರಿಸ್ಕೊಂಡ್ರ ನಾ ಕೆಳಗ, ಯಾಕಂದ್ರೆ ಸಾಕು ಕೆಳಗ ಅಷ್ಟ ನಮ್ಗ 1/2 ಇಂಚ್ ಅಷ್ಟ ಸೇರಿಸ್ಕೊಂಡಿನಿ. ಈಗ ಫಿಟ್ಟಿಂಗ್ ಲೈನಿಗೆ ಮಾರ್ಕ್ ಹಾಕೊಳ್ಳೋನು. ಆಮೇಲೆ ಕಟಿಂಗ್ ಲೈನಿಗೆ ಒಂದು ಮಾರ್ಕ್ ಹಾಕೊಳ್ಳೋನು. ಇಲ್ಲಿನೂ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಮಾರ್ಜಿನ್. ಮ್ಯಾಲೆ ಇಟ್ಕೊಂಡಿಲ್ಲ ಹಂಗೂನು ಇಲ್ಲೇ 1 ಇಂಚ್ ಇಟ್ಕೋಬೇಕು. ಈ ತರ ಶೇಪ್ ತಗೊಂಡ್ರ ಶೇಪ್ ತಗೋರಿ. ಇಲ್ಲಾಂದ್ರೆ ನಾವು ಡಾಚ್ ಹಿಡಿತೀವಿ ಅಂದ್ರೆ ನೀವು ಸ್ಟ್ರೇಟ್ ಕಟ್ ಮಾಡ್ಕೊಂಡ ನಡು ಡಾಚ್ ಹಿಡಿಬೇಕಾಕತಿ. ಅದು ಮಾರ್ಕ್ ಹಾಕಿ ತೋರಿಸ್ತಾನೆ ನಿಮಗ. ಶೇಪ್ ಬೇಡಪ್ಪ ನಮ್ಗ ಕನ್ಫ್ಯೂಸ್ ಆಕತಿ ಅಂದ್ರು ನೀವು ಹಂಗೂ ಡಾಚ್ನು ಹಿಡ್ಕೋಬಹುದು. ಇಲ್ಲಾಂದ್ರ
ಈ ತರ ಬಾಡಿ ಮೆಜರ್ಮೆಂಟ್ ಹಾಕಿದ್ರೆ ಇನ್ನ ಚಲೋ ಅನಿಸ್ತೈತಿ. ಇಲ್ಲೇ ಈ ತರ ನೀವು ಡಾಚನು ಹಿಡ್ಕೋಬಹುದು, ಇದು ಬ್ಯಾಡ ಅಂದ್ರ ಈ ತರ. ಒಂದಲ್ಲಿ ಹಳಿ ವಿಡಿಯೋದಾಗೂ ನಾ ಇದನ್ನ ಹೇಳ್ಕೊಟ್ಟಿನಿ ನಿಮ್ಗ. ನಿಮ್ಮ ಆಪ್ಷನ್ ಅದು, ನೀವ್ ಯಾವ್ದು ಚಾಯ್ಸ್ ಮಾಡ್ತಿರದ. ಇದನ್ನ ಕಟ್ ಮಾಡೋನು. ಹೊಸದಾಗಿ ಯಾರು ನೋಡಾಕ್ತಿರಲ್ಲ ಅವ್ರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಇದೇ ತರ ಸೈಜ್ ವೈಸ್ ನ ಹಾಕ್ತಿರ್ತನು. 32 ಸೈಜ್, 30 ಸೈಜ್, 34 ಮಕ್ಳು ಯಾವ ರೀತಿ ಸೈಜ್ ಇರ್ತಾವಲ್ಲ ಆ ಸೈಜ್ ಎಲ್ಲಾನು ನೀವು ನೋಡ್ಕೊಂಡ ನನ್ನ ಚಾನಲ್ ಒಳಗ ಕಟಿಂಗ್ ಮಾಡ್ಕೋಬಹುದು. ನೀವು ಬರೀ ಚೆಸ್ಟ್ ರೌಂಡ್ ತಗೊಂಡ್ರೆ ಸಾಕು, ನಿಮ್ ಮಕ್ಕಳದು ಅದನ್ನ ನೋಡ್ಕೊಂಡ ನೀವು ಸ್ಟಿಚ್ ಮಾಡ್ಕೋಬಹುದು ಈಸಿಯಾಗಿ. ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರ ನಾ ಹಾಕಿದ ತಕ್ಷಣ ವಿಡಿಯೋ ನಿಮ್ಗ ಬರ್ತಾವು. ನಿಮ್ಗೆ ಇದು ಇಷ್ಟ ಆಗಿತ್ತಂದ್ರ ಮೆಥಡ್ ಇಷ್ಟ ಆಗಿತ್ತಂದ್ರ ನೀವು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನನಗ ಹಂಗ ಶೇರ್ನು ಮಾಡ್ರಿ. ಈಗ ನಾನು ನೆಕ್ನು ಎಲ್ಲಾನು ತೆಗ್ದನು ಸೇಮ್. ಈಗ ಮುಂಭಾಗ ತೆಗಿನು. ಇದು ಎಲ್ಲ ಕಂಪ್ಲೀಟ್ ಆಗೈತಿ. ಒಂಚೂರ್ ನಾವಿಲ್ಲೇ ಕ್ರಾಸ್ ಮೇಲೆ ಒಂಚೂರ್ ತೆಗಿಬೇಕು. ಅಂದ್ರ ಶೇಪ್ ಕರೆಕ್ಟ್ ಆಗಿ ನಿಮ್ ಬಾಡಿ ಫಿಟ್ ಆಗಿ ಕೂಡ್ತೈತಿ. ಇಲ್ಲೊಂಚೂರ್ ಅರ್ಧ ಇಂಚ್ ವರೆಗೂ ನೀವು ಸ್ವಲ್ಪ ಮ್ಯಾಲ್ ತಗೊಂಡ್ ತೆಗಿಬೇಕು. ಇಲ್ಲೊಬ್ಬೊಬ್ರು ಕಟ್ಟು ಇಟ್ಕೋತಾರು, ಇಲ್ಲ ಅಂದ್ರ ಹಂಗನು ಸ್ಟಿಚ್ ಮಾಡ್ಬೋದು. ಕಟ್ ಇಡ್ಲಿಲ್ಲ ಅಂದ್ರೂ ನಡಿತೈತಿ, ಹಂಗನು ಸ್ಟಿಚ್ ಮಾಡ್ಬೋದು. ಯಾಕಂದ್ರ ಮುಂಭಾಗನ ಒಳಗನ ನಮ್ಗೆ ಕಟ್ ಶೇಪ್ ಬರ್ತಲ್ಲ ಅದು, ಅದಕ್ಕಾಗಿ ಹಂಗನು ಇಟ್ಕೋಬಹುದು ನೀವು. ಈ ತರ ಒಂಚೂರು ನಿಮ್ಗೆ ಶೇಪ್ ತಕೊಂಡ್ರ ಸಾಕು, ಫಿಟ್ ಆಗಿ ಕೂಡ್ತೈತಿ ಕರೆಕ್ಟ್ ಆಗಿ ಬಾಡಿಗೆ. ಮಾರ್ಜಿನ್ ಏನು ನಿಮ್ಗ ಹೊರಗೆ ಬರಂಗಿಲ್ಲ. ಈಗ ಅದ ಸೈಡನ್ನ ನಾವು ಈಗ ಏನ್ ಕಟ್ ಮಾಡ್ಕೊಂಡಿಲ್ಲ ಅದ ಸೈಡ್ ನ ಫೋಲ್ಡ್ ಮಾಡ್ಕೊಳ್ಳೋನು ಬಟ್ಟೆ ಉಳಿದದ್ದು. ಒಂದ್ ಸೈಡ್ ನಿಮ್ಗ ಬಟ್ಟೆ ಆ ಕಡೆ ತಗೊಂಡ್ರ ಈ ಕಡೆ ಒಂದ್ ಸಣ್ಣ ವೇಲ್ ಆಗ್ಬೋದು ನಿಮ್ಗ. ಹುಡುಗರು ಪ್ಯಾಟ್ ಇರ್ಲಿಲ್ಲ ಅಂದ್ರ ಆಗ್ಬೋದು. ಈಗ ಇದನ್ನ ಫೋಲ್ಡ್ ಮಾಡೋನು. ನಾವು 4-4.5 ಇಂಚ್ ವರೆಗೂ ಒಂದು ದೊಡ್ಡ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್. ಇಲ್ಲೇ ಈ ತರ ಒಂದು ಫೋಲ್ಡ್ ಮಾಡ್ಕೊಂಡ ಅದನ್ನ ಎಷ್ಟೈತಿ ಅಳ್ಕೊಂಡ ಅದನ್ನ ಮತ್ತೆ ಒಮ್ಮೆಲೆ ವಾಪಸ್ ಕೆಳಗೆ ಹಾಕಿ ತೋರಿಸ್ತೇನೆ ನಿಮಗ. ಭಾಳ ಈಸಿ ಐತಿ. ನೀವು ಕಟಿಂಗ್ ಲಕ್ಷ ಕೊಟ್ಟು ನೋಡ್ರಿ, ಈಸಿ ಭಾಳ ಐತಿ. ಅರ್ಥ ಆಗ್ಲಿಕ್ಕಂದ್ರ ಹೊಳ್ಳೆ ನೋಡ್ರಿ, ನೀವು ಅರ್ಥ ಆಗಿ ಆಕೈತಿ ನಿಮ್ಗ. 4.5 ಫೋಲ್ಡ್ ಮಾಡಿಲ್ಲ. ಈಗ ಇದನ್ನ ನಾನು ಬ್ಯಾಕ್ ನ ಮಡಚ್ಕೋತೇನೆ. ಈಗ ಇದನ್ನ ಈ ತರ ಮಡಚ್ಕೋಬೇಕು ಇದನ್ನ. ಯಾಕಂದ್ರೆ ನೀವು ಶೇಪ್ ಹಾಕುವಾಗ ಕನ್ಫ್ಯೂಸ್ ಆಗ್ಬಾರ್ದು, ಅದಕ್ಕಾಗಿ ಈ ತರ ಹಾಕಿನಿ. ಇದನ್ನ ಇದೇ ವಿಡಿಯೋದಾಗ ಸ್ಟಿಚಿಂಗ್ ತೋರಿಸ್ತೇನೆ, ಕೊನೆವರೆಗೂ ವಿಡಿಯೋ ನೋಡ್ರಿ, ಮಿಸ್ ಮಾಡ್ಕೋಬೇಡ್ರಿ. ಇದು ಹೆಂಗೈತ್ಲ ಹಂಗಾರ ನಾವೀಗ ಮಾರ್ಕ್ ಹಾಕೊಂಡ ಕಟಿಂಗ್ ಮಾಡ್ಬಿಡೋನು. ನೆಕ್ ಒಂದು ಬಿಟ್ಟ ಕರೆಕ್ಟಾಗಿ ಜೋಡಿಸ್ಕೊರಿ. ಎಲ್ಲಾನು ಜೋಡಿಸ್ಕೊಂಡ ಈಗ ಕಟ್ ಮಾಡೋನು. ಮಾರ್ಕ್ ಹಾಕೊಂಡ್ರ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ದು ಕರೆಕ್ಟ್ ನಿಮ್ ಕಟಿಂಗ್ ಬಿದ್ದಿತ್ತಂದ್ರ ನೀವು ಇದನ್ನ ಮ್ಯಾಲ ಇಟ್ಕೊಂಡು ಹಂಗನು ಕಟ್ ಮಾಡ್ಕೋಬಹುದು ನೀವು. ನೆಕ್ ಒಂದ್ ಬಿಟ್ಟು ಎಲ್ಲಾನು ಕಟ್ ಮಾಡ್ಕೋರಿ. ಇದ್ರಕ್ಕಿಂತ ಹಿಂದಿನ ವಿಡಿಯೋದಾಗ ಪ್ಯಾಂಟು ಆಮೇಲೆ ಟಾಪ್ ಕೋಟ್ ಮೂರೂನು ಹಾಕಿನ ವಿಡಿಯೋ ನಾನು. ಅದನ್ನ ಯಾರು ನೋಡ್ರಿಲ್ಲ ಅಂದ್ರ ಫಸ್ಟ್ ವಿಡಿಯೋ ನೋಡ್ರಿ, ನಿಮ್ಗಿನ್ನ ಕ್ಲಿಯರ್ ಆಗಿ ಅರ್ಥ ಆಕತಿ. ಅದ್ರಾಗ ಏನಾರ ಡೌಟ್ ಇದ್ರು ಕಮೆಂಟ್ ಮಾಡ್ರಿ. ನನಗ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ ಒಂದೇ ವಿಡಿಯೋದಾಗ ಎಲ್ಲಾನು ಸಿಗ್ಲಿ ಅಂತೇಳಿ 30 ಸೈಜ್ದು ಹಾಕಿನಿ ನಾನು ವಿಡಿಯೋ. ನೋಡ್ರಿ ಅದನ್ನ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಅಂತೇಳಿ ಹಾಕಿನಿ. ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನೋಡ್ರಿ. ಬೇಕಂದ್ರೆ ನಿಮಗೆ ಅದನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತಾನು, ಚೆಕ್ ಮಾಡ್ಕೋರಿ. ಈಗ ಕಟ್ ಮಾಡಿದ್ದಾತಲ್ಲ, ಈಗ ಮುಂಭಾಗ ತಗೊಂಡು ನಾವು ಮುಂದ ಶೇಪ್ ಹಾಕೊಳ್ಳೋನು. ಮುಂದೆ ಯಾವ ಶೇಪ್ ಬರ್ತಾವ ಅಂತ ಹೇಳ್ತಾನೆ ನಿಮಗ. ಹಿಂಬಾಕಿನ ಮುಂದ ಒಂದ್ ಸ್ವಲ್ಪ ಜಾಸ್ತಿ ಶೇಪ್ ಬರ್ತಾವು, ಕೆಳಗ ಮತ್ತ ನೆಕ್ನು ಚೇಂಜ್ ಇರ್ತೈತಿ. ನೆಕ್ 7 ಇಂಚ್ ಹಾಕೊಂಡಿನಿ. ಇದಕ್ಕೊಂದು ಸ್ಕ್ವೇರ್ ಬಾಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಹಾಕೊಂಡ ಈಗ ಒಂದು ಸ್ಟ್ರೇಟ್ ಲೈನ್ ಕೊಡೋನು ಮ್ಯಾಲ್ ಬಿಡ್ತಿಗೆ ಕೆಳಗ್ ನೆಕ್ಕಿಗೆ. ಇದನ್ನ ಸ್ವಲ್ಪ ಕರ್ವ್ ತಗೋರಿಲೆ. ಈ ತರ ಕರ್ವ್ ತಗೊಳ್ಳೋದ್ರಿಂದ ಫೀ ನೆಕ್ ನಿಮ್ದು ನೀಟಂಗ್ ಬರ್ತೈತಿ. ಕೆಳಗ 1.5 ಇಂಚ್ ಏನೈತ್ಲ ಫೋಲ್ಡ್ ಮಾಡೋದು, ಇದನ್ನ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಹಾಕೋಬೇಕು. ತೋರಿಸ್ತೇನೆ ನಿಮ್ಗ. ಫಸ್ಟ್ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ, ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಇಲ್ಲೇ 2.5 ಇಂಚ್ ಮಾರ್ಕ್ ಹಾಕೋಬೇಕು ನಾವು ಬಾಕ್ಸ್. ಲೆಂತ್ನು ಹಾಕೋರಿ, ವಿಡ್ತ್ನು ಹಾಕೋರಿ. ಅಗಲಕ್ಕೂ ಅಷ್ಟ, ಉದ್ದಕ್ಕೂ ಅಷ್ಟ 2.5 ಇಂಚ್ ಹಾಕೋರಿ. ಒಂದು ಬಾಕ್ಸ್ ರೆಡಿ ಮಾಡ್ಕೋರಿ. ಇಲ್ಲಿ ಒಂದು ಕ್ರಾಸ್ ಮೇಲೆ ಲೈನ್ ಹಾಕೊಂಡ್ಬಿಡ್ರಿ. ಸಿಂಪಲ್ ಇಷ್ಟ. ಇದನ್ನ ಕಟ್ ಮಾಡಿಬಿಡೋಣ. ಈಗ ನೆಕ್ಸ್ಟ್ ನೆಕ್ ಒಂದು ಕಟ್ ಮಾಡೋನು. ಇಲ್ಲೇ ಒಂಚೂರು ಅರ್ಧ ಇಂಚ್ ತಕೋರಿ. ಇದನ್ನ ಒಳಗಿನ ಬಟ್ಟೆ ನಿಮ್ ಫೋಲ್ಡ್ ಮಾಡೋವಾಗ ಸ್ವಲ್ಪ ಕಿರಿಕಿರಿ ಆಗತ್ತದು, ಅದಕ್ಕ. ಈಗ ಇದು ಸ್ವಲ್ಪ ಅರ್ಥ ಆಗೈತೆ ಅನ್ಕೊಂಡು ನಿಮ್ಗ. ಸ್ವಲ್ಪ ಶೇಪ್ ತೆಗಿನು ಮುಂಭಾಗ.
ಇದನ್ನೇನು ಶೇಪ್ ಒಂಚೂರು ತೆಗೀರಿ, ನೀವು ತೆಗಿಲಿಕ್ಕಂದ್ರೂ ನಡೀತೀವಿ. ಹೌದಲ್ಲ, ನಾವು ಒಂಚೂರು ಒಂದು 1/4 ಇಂಚ್ ಅಷ್ಟ ತೆಗೀರಿ. ಇದಕ್ಕ ಪಾಕೆಟ್ ಹೆಂಗ್ ಹಚ್ಬೇಕು ಅನ್ನೋದು ನಿಮ್ಗ ತೋರಿಸ್ಕೊಡ್ತಾನು. ಪಾಕೆಟ್ ಎಲ್ಲಿಂದ ಎಷ್ಟು ಇಂಚ್ ಹಚ್ಕೋಬೇಕು, ಇಷ್ಟು ಸೈಜಿಗೆ ಎಷ್ಟು ಹಚ್ಕೋಬೇಕು ಅನ್ನೋದು ಹೇಳ್ತಾನೆ ನಿಮ್ಗ. ಇದನ್ನ ಈ ತರ ಫೋಲ್ಡ್ ಮಾಡಿ ನಾವು ಮಡ್ಚ್ಕೊಂಡ್ ನೋಡ್ಬೇಕಾಕತಿ. ಈಗ ನೆಕ್ ಒಂದ್ ಕಟ್ ಮಾಡೋನು. ಪಾಕೆಟ್ ಎಲ್ಲಿ ಬರ್ತೈತೆ ಅಂತ ಹೇಳಿ ತೋರಿಸ್ತಾನೆ ನಿಮ್ಗ. ಮೊದ್ಲಿಗೆ ನಾನು ನೆಕ್ ಕಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಹಿಂಭಾಗ ಮುಂಭಾಗ ಎಲ್ಲಾ ಪದರ್ನು ನೋಡ್ಕೋತ ಬರ್ರಿ, ಚೆಕ್ ಮಾಡಿ ನೋಡ್ಕೊಂಡಾಗ ಕಟಿಂಗ್ ಮಾಡ್ಕೋಬೇಕು. ಈಗ ಹೆಂಗ್ ಕರ್ವ್ ಶೇಪ್ ಐತ್ಲ ಹಂಗ ಕಟ್ ಮಾಡ್ಕೋರಿ. ಇದ್ರೊಳಗೆ ರೌಂಡ್ ಶೇಪು ಕೊಡ್ತಾರೋ, ಅದ್ರ ಆದಷ್ಟ ಫ್ರೀ ಶೇಪ್ ಕೊಟ್ರ ಚಂದ ಅನಿಸ್ತಾವ, ಲುಕ್ ಅನಿಸ್ತಾವು. ಈಗ ಕಿಸೆ ಹೆಂಗ್ ಹಚ್ಬೇಕು, ಪಾಕೆಟ್ ಹೆಂಗ್ ಹಚ್ಬೇಕು ಅನ್ನೋದು ತೋರಿಸ್ತೇನೆ ನಿಮ್ಗೆ. ಫಸ್ಟ್ ಫೋಲ್ಡ್ ಮಾಡ್ಕೋರಿ. ಇಲ್ಲಿಂದ ಒಂದು 2.5 ಇಂಚ್ ಮ್ಯಾಲ ಮಾರ್ಕ್ ಹಾಕೋರಿ. 2 ಇಂಚಿಗೂ ಹಾಕೋಬಹುದು ನೀವು. ಆ ಕಡೆಯಿಂದ ಪಾಕೆಟ್ ಒಂದು 4 ಇಂಚ್ ಹೈಟ್ ಇದ್ರೆ ಸಾಕು ನಮ್ಗ. ಒಂದು ಮಾರ್ಕ್ ಹಾಕೊಂಡ್ಬಿಡೋನು ಫಸ್ಟ್ ಇಲ್ಲೇ. ಉದ್ದಕ್ಕ 4 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕೊಳ್ಳೋಣ. ಆಮೇಲೆ ಆ ಕಡೆಯಿಂದ ಒಂದು 2 ಇಂಚಿಗೆ ಮಾರ್ಕ್ ಹಾಕೋರಿ. 2 ಅಥವಾ 1.5 ಇಂಚ್ ಲಾಸ್ಟ್ ಹಾಕೋರಿ. ಹಾಕೊಂಡ ಒಂದು ಮಾರ್ಕ್ ಕೊಟ್ಟು ಬಿಡ್ರಿ. ಅಗ್ಲಕ್ಕೆ ಒಂದು 3.5 ಇಂಚ್ ಹಾಕೊಂಡಿನಿ. ಇದಕ್ಕಿಂತ ದೊಡ್ಡ ಕೋಟ್ ಇದ್ದಂದ್ರ ನೀವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬಹುದು ನೀವು. ಈ ತರ ಮಾರ್ಕ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಕತಿ. ಇದಕ್ಕಿಂತನ ಪಾಕೆಟ್ ಅದನ್ನ ಕಟ್ ಮಾಡ್ಕೋತೀವಲ್ಲ ಪೀಸ್, ಅದನ್ನೆಲ್ಲಾ ಕಡೆ ನಾವು ಉದ್ದಕ್ಕೆ 1.5 ಇಂಚ್ ಹೆಚ್ಚು ತಗೋಬೇಕು, ಅಗ್ಲಕ್ಕ 1 ಇಂಚ್ ಹೆಚ್ಚು ತಗೋಬೇಕು. ಆಮೇಲೆ ನಿಮ್ ಸ್ಟಿಚಿಂಗ್ ಮಾಡೋತ್ನಾಗ ಹೇಳ್ತಾನು. ಇಷ್ಟಾದ್ರ ಕೋಟ್ ಕಟಿಂಗ್ ಮುಗೀತು. ಇನ್ನ ಸ್ಟಿಚಿಂಗ್ ಹೆಂಗ್ ಮಾಡೋದು ಅಂತ ಹೇಳಿ ಈಸಿಯಾಗಿ ಪಟ ತೋರಿಸ್ಕೊಡ್ತಾನು. ಮ್ಯೂಸಿಕ್ ಹಾಕಿರ್ತನು. ಕೊನೆವರೆಗೂ ವಿಡಿಯೋ ನೋಡ್ರಿ. Lighten up, take me on your magic river. Tell me all your dreams align. Sign me up and tell me about the people that you know who are trying to feel alive. Life can get hard, so honey, if you need to cry, just come share my pillow and rain, rain, go away. I wanna hear about everything you're ever thinking. You know that I can take the truth. Call me out if you think I'm never slipping. Maybe I can turn it around. Oh yeah. Baby, if you want us, you know time is on our side. Things are gonna haunt us, we'll just have to put aside. And I'm right here if you just need to cry. Come love, share my pillow and rain, rain, go away. Been some time since you fixed me. I'll never forget your time.
align. Sign me up and tell me about the people that you know who are trying to feel alive. Life can get hard, so honey, if you need to cry, just come share my pillow and rain, rain, go away. I wanna hear about everything you're ever thinking. You know that I can take the truth. Call me out if you think I'm ever slipping. Maybe I can turn it around. Oh yeah. Baby, if you want us, you know time is on our side. If things are gonna haunt us, we'll just have to put aside. And I'm right here if you just need to cry. Come love, share my pillow and rain, rain, go away. Been some time since you fixed me. I'll never forget your time. I know if I need it, you'll always believe my eyes. Crying on my pillow, rain, rain, go away. Rain, rain, go away. Everything you're ever thinking, you know that I can take the truth. Call me out if you think I'm ever slipping. Maybe I can turn it around. Oh yeah. Baby, if you want us, you know time is on our side. If things are gonna haunt us, we'll just have to put aside. And I'm right here if you just need to cry. Come love, share my pillow and rain, rain, go away. Been some time since you fixed me. I'll never forget your time. I know if I need it, you'll always believe my eyes. Crying on my pillow, rain, rain, go away. Rain, rain, go away. ನೋಡಿದ್ರಲ್ಲ ಹೆಂಗ್ ಸ್ಟಿಚ್ ಮಾಡ್ಬೇಕಂತೇಳಿ. ಸ್ಟಿಚ್ ಮಾಡಕ್ ಬರ್ಲಾದವ್ರಿಗೆ ಬಾಳ ಈಸಿ ಆಕತಿ.
ಕಟಿಂಗ್ ಮಾಡೇ ಇದೇ ವಿಡಿಯೋದಾಗ ಸ್ಟಿಚಿಂಗ್ನು ತೋರ್ಸಿನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳು. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.